ಈಗ ಸದನದಲ್ಲಿ ಹೇಳೋದು ಬೇರೆ ವಿಚಾರ, ಸದನದಲ್ಲಿ ಚರ್ಚೆ ಆಗೋದು ಬೇರೆ ವಿಚಾರ. ಸದನ ಯಾಕೆ ಕರೆಯೋದು? ಇದನ್ನ ದೇಗುಲ ಅಂತ ಕರಿತೀವಿ. ಇಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ಸುವರ್ಣಸೌಧ ಕಟ್ಟಿಸಿರ್ತಕ್ಕಂಥದ್ದು? ಬಜೆಟ್ನಲ್ಲಿ ಹೇಳಿದ್ದಾರೆ, ಅದು ಬೇರೆ. ಬಜೆಟ್ನಲ್ಲಿ ಹೇಳಿದ್ದಾರೆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಾವಣೆ ಆಯ್ತು ಅಷ್ಟೇ. ಆಯ್ತಪ್ಪ, ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ರಿ. ಉತ್ತರ ಇಟ್ಕೊಂಡು ಜೇಬ್ನಲ್ಲಿ ಇಟ್ಕೊಂಡು ದಿನಾ ತಿರ್ಗಾಡಿ ಅದನ್ನು. ಆಯ್ತು ಆಯ್ತು ಕೂತ್ಕೊಳ್ರಿ. ಆಯ್ತಲ್ಲ, ಉತ್ತರ ಕೊಟ್ಟಿದ್ದಾರೆ, ಉತ್ತರ ಬರ್ಲಿ. ಆಯ್ತು ಮಾನ್ಯ ಅಧ್ಯಕ್ಷರೇ, ನಾ ಇನ್ನೂ ಶುರುನೇ ಮಾಡಿಲ್ಲ, 5 ನಿಮಿಷನೂ ಆಗಿಲ್ಲ. ಏನಪ್ಪ ನೀನು ಅರವಿಂದ ಅದ್ರಾಗ ವಿನಂತಿ ಮಾಡ್ತಾ ಅದನ್ನ ಯಾಕೆ ಮಾಡಿ ಉತ್ತರ ಕೊಟ್ಬಿಡಿ ಸರ್. ನೀನು RSS ಇಂದ ತಯಾರಾಗಿದ್ದೀಯ ಅಂತ ಗೊತ್ತು ನನಗೆ. ಸುಮ್ಮನೆ ಇರು, ನಿಮ್ ತಂದೆ ತಯಾರಾಗಿಲ್ಲ, ನೀನ್ ತಯಾರಾಗಿದ್ದೀಯ ಇರು. ಅದಕ್ಕೆ ಬರ್ತಾ ಇರೋದು ನಾಳೆ ಭಾಷಣ ಸಭೆಗೆ. ಮೊನ್ನೆ ಅಧ್ಯಕ್ಷರೇ, ಇಲ್ಲಿ ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಾನು ಬೆಂತಟ್ಟುಗಳಕ್ಕೋಸ್ಕರ ವಿಚಾರನ ಪ್ರಸ್ತಾಪ ಮಾಡ್ತಾ ಇಲ್ಲ. ಮಿಸ್ಟರ್ ಯತ್ನಾಳ್, ನಾವು 2 ಸಾರಿ ಚರ್ಚೆ ಆಯ್ತು ನಮ್ಮ ಕಾಲದಲ್ಲಿ. ನಾನು ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಬೇಕಾದ್ರೆ ಇಲ್ಲಿ ಉತ್ತರ ಇದೆ, ತೆಗೆದು ನೋಡಿ ಬೇಕಾದ್ರೆ. ಇಲ್ಲೂ ಇದೆ, ಅಲ್ಲೂ ಇದೆ. ಮೊದಲನೇ ಸಾರಿ 2014ರಲ್ಲಿ ಚರ್ಚೆ ಆದಾಗ ಜಗದೀಶ್ ಶೆಟ್ಟರ್ ಲೀಡರ್ ಆಫ್ ದಿ ಅಪೋಸಿಷನ್, 17ರಲ್ಲೂ ಜಗದೀಶ್ ಶೆಟ್ಟರ್ ಲೀಡರ್ ಆಫ್ ದಿ ಅಪೋಸಿಷನ್. ಆಗ ಮೊದಲನೇ ಸಾರಿ ಉತ್ತರ ಕೇಳಕ್ಕಿದ್ರು ಜಗದೀಶ್ ಶೆಟ್ಟರು. 2ನೇ ಸಾರಿ 2017ರಲ್ಲಿ ಉತ್ತರ ಕೊಟ್ಟಾಗ ಈಶ್ವರಪ್ಪನೂ ಇರಲಿಲ್ಲ ಮೇಲ್ಮನೆಯಲ್ಲಿ, ಇಲ್ಲಿ ಕೆಳಮನೆಯಲ್ಲಿ ಜಗದೀಶ್ ಶೆಟ್ಟರು ಇರಲಿಲ್ಲ. ಬೇಕಾದ್ರೆ ತೆಗೆದು ನೋಡಿ ರೆಕಾರ್ಡ್. ಆದರೂ ಅವರ ಆಬ್ಸೆಂಟ್ ಆಗಿದ್ರೂ ಕೂಡ ನಾನು ಸುದೀರ್ಘವಾಗಿ ಸುಮಾರು 2 ಗಂಟೆಗಳ ಕಾಲ ಉತ್ತರವನ್ನು ಕೊಟ್ಟಿದ್ದೇನೆ. ಮೊನ್ನೆ ಅಧ್ಯಕ್ಷರೇ, ಇದಕ್ಕೆ ಈ ತಾರತಮ್ಯ ಆಗ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಐತಿಹಾಸಿಕವಾದಂಥ ಕಾರಣನೂ ಕೂಡ ಇದೆ. 1956 ನವೆಂಬರ್ 1ನೇ ತಾರೀಕಿನವರೆಗೆ ಇವೇ ನೀವು ಕರ್ನಾಟಕ ಏಕೀಕರಣ ಆಗಿರಲಿಲ್ಲ, ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರಲಿಲ್ಲ. ಅಲ್ಲಿವರೆಗೆ ಚಿತ್ರದುರ್ಗದವರಿಗೆ ಮಾತ್ರ ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ, ಮೊದಲು ಚಿಕ್ಕಬಳ್ಳಾಪುರ ಇರಲಿಲ್ಲ, ಕೋಲಾರ ಜಿಲ್ಲೆ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು, ಇಷ್ಟು ಜಿಲ್ಲೆಗಳು ಮಾತ್ರ ಮೈಸೂರು ಪ್ರಾಂತ್ಯದಲ್ಲಿ ಇದ್ದವು. ನಿಮ್ಮ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ, ಅದು ಮದ್ರಾಸ್ನಲ್ಲಿತ್ತು. ಬಳ್ಳಾರಿ ಮದ್ರಾಸ್ನಲ್ಲಿತ್ತು. ಕೊಡಗು ಬೇರೆ ಪ್ರತ್ಯೇಕವಾದಂಥ ಅದು ಒಂದು ರಾಷ್ಟ್ರನೇ ಆಗಿತ್ತು, ಪ್ರತ್ಯೇಕವಾದಂಥ ರಾಷ್ಟ್ರ ಆಗಿತ್ತು ಕೊಡಗು. ರಾಜ್ಯ ಎಲ್ಲ ರಾಜ್ಯ, ಸಾರಿ, ಅದೇ ಒಂದು ರಾಜ್ಯ ಆಗಿತ್ತು, ಬೇರೆ ರಾಜ್ಯ, ಮೈಸೂರು ಪ್ರಾಂತ್ಯಕ್ಕೆ ಸೇರಿರಲಿಲ್ಲ ಅದು. ಆಮೇಲೆ ಏಕೀಕರಣ ಆದಮೇಲೆ ಮೈಸೂರು ಪ್ರಾಂತ್ಯ ಜೊತೆಗೆ ಮುಂಬೈ ಕರ್ನಾಟಕ ಅಂತ ನಾವೇನು ಕರಿತೀವಿ, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಗದಗ್, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆ, ಹಾವೇರಿ, ನೀವೆಲ್ಲ ಮುಂಬೈ ಪ್ರಾಂತ್ಯದಲ್ಲಿ ಇದ್ರಿ. ಆಮೇಲೆ ಹೈದರಾಬಾದ್ ಕರ್ನಾಟಕ ಅಂತ ನಾವೇನು ಕರಿತೀವಲ್ಲ, ಈಗ ಬಳ್ಳಾರಿ ಇದರಲ್ಲಿತ್ತು, ಮದ್ರಾಸ್ನಲ್ಲಿತ್ತು ಬಳ್ಳಾರಿ.
ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರ್ ಈ ಜಿಲ್ಲೆಗಳೆಲ್ಲ ಆಂಧ್ರದಲ್ಲಿದ್ದು. ಹೈದರಾಬಾದ್ ಆಮೇಲೆ ಹೈದರಾಬಾದ್ನಲ್ಲಿ ನಿಜಾಮನ ಆಳ್ವಿಕೆಯಲ್ಲಿ ಇದ್ದಂಥವು ಇವೆಲ್ಲ. ಆಯ್ತಪ್ಪ, ನಿಜಾಮ್ ಆಡಳಿತದಲ್ಲಿ ಇದ್ದಂಥವು ಇವು. ಅದಕ್ಕೆ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾ ಇದ್ದೋ. ಆಮೇಲೆ ಅದನ್ನು ಬಾಂಬೆ ಕರ್ನಾಟಕ ಅಂತ ಕರೀತಿದ್ದೋ. ಇವನ್ನ ಎರಡೂ ಸೇರಿಸ್ಕೊಂಡು ಉತ್ತರ ಕರ್ನಾಟಕ ಅಂತ ಕರೀತಿದ್ವಿ. ಮಂಗಳೂರು, ಉಡುಪಿನೂ ಕೂಡ ಸೇರಿತ್ತು. ಆಗ ನಮ್ಮ ರಾಜ್ಯದಲ್ಲಿ ಇರಲಿಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಮೆಡ್ರಾಸ್ ಇದ್ದಂಥದ್ದು, ಅದು ತಮಿಳುನಾಡಿನಲ್ಲಿತ್ತು. ಇವೆಲ್ಲ ಏಕೀಕರಣ ಆದಮೇಲೆ ಇವೆಲ್ಲ ಒಂದು ರಾಜ್ಯ ಆಯಿತು. 1973ರಲ್ಲಿ ಎಲ್ಲ ಮೈಸೂರು ರಾಜ್ಯ ಅಂತಲೇ ಇತ್ತು ಏಕೀಕರಣ ಆದಮೇಲೂ ಕೂಡ. 73ರಲ್ಲಿ ದೇವರಾಜ ಅರಸರವರು ಇರುವಾಗ, 73ರಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕ ಅಂತ ನಾಮಕರಣ ಆಯಿತು. ಈಗ ಕರ್ನಾಟಕ ಅಂತ ನಾಮಕರಣ ಆಗಿ ನಮ್ಮ ರಾಜ್ಯಕ್ಕೆ 50 ವರ್ಷಗಳು ತುಂಬೋಗ್ಬಿಟ್ಟಿದ್ದಾವೆ. 50 ವರ್ಷಗಳು ತುಂಬೋಗಿದ್ದಾವೆ. 50ನೇ ವರ್ಷ ಸುವರ್ಣ ಕರ್ನಾಟಕನ ಕಳೆದ ವರ್ಷನೇ ಮಾಡಬೇಕಾಗಿತ್ತು. 50ನೇ ವರ್ಷ ಅದು. ಈಗಾಗಲೇ 50 ವರ್ಷ ತುಂಬೋಗ್ಬಿಟ್ಟಿದೆ. ಅವ್ರು ಬಹುಶಃ ಚುನಾವಣೆನಲ್ಲಿ ಬಹಳ ಬ್ಯುಸಿಯಾಗಿದ್ರು ಅನ್ನೋ ಕಾಣಿಸುತ್ತೆ. ಮಾಡಕ್ಕೆ ಹೋಗಿಲ್ಲ, ಸುವರ್ಣ ಕರ್ನಾಟಕ ಮಾಡಕ್ಕೆ ಹೋಗಿಲ್ಲ. ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ರು, ಅದಕ್ಕೆ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಅಂತ ಅನಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾನು ಈ ಸಾರಿ ಬಜೆಟ್ನಲ್ಲಿ ಸುವರ್ಣ ಕರ್ನಾಟಕ ಆಚರಣೆ ಮಾಡಬೇಕು ಇಡೀ ವರ್ಷ ಅಂತೇಳಿ ಘೋಷಣೆಯನ್ನು ಮಾಡಿದೆ. ಹಾಗಾಗಿ ಇಡೀ ವರ್ಷ ಸುವರ್ಣ ಕರ್ನಾಟಕ ಸಂಭ್ರಮದಲ್ಲಿ ನಾವು ಇವತ್ತು ಸಂಭ್ರಮ ಮಾಡ್ತಾ ಇದ್ದೀವಿ. ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ, ಇದು ಘೋಷವಾಕ್ಯ. ಉಸಿರಾಯಿತು ಕರ್ನಾಟಕ, ಆಮೇಲೆ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ. ಉಸಿರಾಗಲಿ ಅಲ್ಲ, ಉಸಿರಾಯಿತು ಕನ್ನಡ. ಸರ್, ನಾವು ಬೆಂಗಳೂರಾಗ ಹೋದ್ರೆ ಬೇರೆ ಮಾತಾಡೋರ್ ಮಂದಿ ರಗಡೆ ಐತಿ. ಉಸಿರ ಇನ್ನೂ ಆಗ್ಬೇಕಾಗಿದೆ ಕರ್ನಾಟಕದಲ್ಲಿ. ನೀವು ಚೆನ್ನಾಗಿ ಕನ್ನಡ ಮಾತಾಡಿ ಸಾಕು, ಬೇರೆ ನೋಡುವ. ಆ ಘೋಷವಾಕ್ಯ ಸರಿ ಇಲ್ವಾ? ಆ ಘೋಷವಾಕ್ಯ ಸರಿ ಇಲ್ವಾ? ಉಸಿರಾಗಲಿ ಅಂತ ಮುಂದೆ ಉಸಿರಾಗಲಿ ಕನ್ನಡ, ಉಸಿರಾಯಿತು ಕನ್ನಡ ಇಲ್ಲ ಇದು ಆಗಿಲ್ವಾ? ಮತ್ ನಿಮ್ಮಂತೆಯವ್ರು ಇದ್ರೆ ಹೆಂಗಾಗುತ್ತೆ? ಈ ತರ ಮಾತಾಡೋದು ಇದ್ರೆ ಹೆಂಗಾಗುತ್ತೆ? ಉಸಿರಾಯಿತು ಕನ್ನಡ, ಹೆಸರಾಯಿತು ಕರ್ನಾಟಕ. ಆ ಘೋಷವಾಕ್ಯದಿಂದ ಇಡೀ ರಾಜ್ಯದಲ್ಲಿ ನಾವು ಈ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಸಭೆ ಆಯಿತು, ಹಂಪಿನಲ್ಲಿ ಒಂದು ಸಭೆ ಆಯಿತು, ಗದಗನಲ್ಲಿ ಒಂದು ಸಭೆ ಆಯಿತು. ಮೊನ್ನೆ ನೀವು ಕೂಡ ಇಲ್ಲಿ ಮಂಡಲ ಇಲ್ಲ ಬೆಂಗಳೂರು ಸ್ವರ್ಣಸೌಧ, ಇಲ್ಲೂ ಕೂಡ ಸುವರ್ಣಸೌಧದಲ್ಲಿ ನೀವು ಒಂದು ಈ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿದ್ರಿ. ನಾವೆಲ್ಲ ಭಾಗವಹಿಸಿದ್ದು. ಇವರಿಗೆ ಮಾಜಿ ಸಭಾಪತಿಗಳಿಗೆ, ಸಭಾಧ್ಯಕ್ಷರುಗಳಿಗೆ ಎಲ್ಲ ಸನ್ಮಾನನೂ ಕೂಡ ಮಾಡಿದ್ರಿ. ಸೊ ಈ ವರ್ಷ ಇಡೀ ವರ್ಷ ಮುಂದಿನ ನವೆಂಬರ್ 1, 24ರವರೆಗೂ ಕೂಡ ಈ ಸಂಭ್ರಮ ನಡೀತಲೇ ಇರ್ತದೆ. 50ನೇ ವರ್ಷದ ಸಂಭ್ರಮ ಕರ್ನಾಟಕ ಆಗಿ ನಾಮಕರಣ ಆಗಿ 50ನೇ ವರ್ಷದ ಸಂಭ್ರಮ ನಡೀತಾ ಇದೆ. ಸೊ ನಾವೆಲ್ಲರೂ ಕೂಡ ಅದರಲ್ಲಿ ಸಂಭ್ರಮಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು.
ಈಗ ಕರ್ನಾಟಕದಲ್ಲಿ ಈ ತಾರತಮ್ಯಗಳು ಇದು ಒಂದು ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಐತಿಹಾಸಿಕ ಕಾರಣ ಇದೆಯಲ್ಲ, ಇದು ಒಂದು ಕಾರಣ, ಬೇರೆ ಬೇರೆ ಇದರಲ್ಲೆಲ್ಲ. ಯಾಕಂದ್ರೆ ಮೈಸೂರು ರಾಜರಿದ್ದಾರಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರು ಬಹಳ ಪ್ರೋಗ್ರೆಸಿವ್ ಆಗಿದ್ದಂತ ರಾಜರು, ಬಹಳ ಪ್ರೋಗ್ರೆಸಿವ್ ಆಗಿದ್ದಂತ ರಾಜರು. ಬಹುಶಃ ಅವ್ರ ಕಾಲದಲ್ಲಿ ಶಿಕ್ಷಣಕ್ಕೆ, ಕೈಗಾರಿಕೆಗೆ, ಸಂಸ್ಕೃತಿಗೆ, ಕನ್ನಡ ಭಾಷೆಗೆ ಅವ್ರು ಕೊಟ್ಟಂತ ಒತ್ತು, ಆಮೇಲೆ ಸಾಮಾಜಿಕ ನ್ಯಾಯಕ್ಕೆ ಕೊಟ್ಟಂತ ಒತ್ತು ಬಹುಶಃ ಭಾರತದಲ್ಲಿ ಸಾವು ಮಹಾರಾಜರು ಬಿಟ್ರೆ ಇವರೇನೆ. ಸಾವು ಮಹಾರಾಜರು ಬಿಟ್ರೆ ಇವರೇನೆ. ಅದೇನೆ ಮೀಸಲಾತಿ, ಅದಕ್ಕೆ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ದೆ, ಮೀಸಲಾತಿ ಅಂತ ಹೇಳಲಿಲ್ಲ ನಾನು. ಸಾಮಾಜಿಕ ನ್ಯಾಯ ಅಂತ ಕಾನ್ಸ್ಟಿಟ್ಯೂಷನಲ್ ಪದ ಉಪಯೋಗಿಸಿದ್ದೀನಿ ಅಷ್ಟೇ. ಸೋಷಿಯಲ್ ಜಸ್ಟಿಸ್ ಮಿಲ್ಲರ್ ಕಮಿಷನ್ ಮಾಡಿ ಅದನ್ನು ಜಾರಿ ಕೊಟ್ಟರು. ಅದರಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರಿಗೆ 25%, ಬ್ರಾಹ್ಮಣೇತರರಿಗೆ 75% ಅಂತ ಮೀಸಲಾತಿ ಕೊಟ್ಟರು. ಅದು 1921ನೇ ಇಸ್ವಿ, 1921. ಅದಾದ್ಮೇಲೆ ಬೇರೆ ಕಮಿಷನ್ಗಳೆಲ್ಲ ಆದವು ರಿಸರ್ವೇಷನ್ ಬಗ್ಗೆ. ಸಂವಿಧಾನ ಬಂದ ಮೇಲೆ ಬೇರೆ ಬೇರೆ ಕಮಿಷನ್ಗಳೆಲ್ಲ ಆದವು, ಇದೆಲ್ಲ ಆಯ್ತು. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಸ್ಮರಿಸ್ಕೊತಾ ಇದ್ದೀನಿ ಅಂದ್ರೆ, ಅವರು ಆ ಕಾಲದಲ್ಲೇ ಕೈಗಾರಿಕೆಗಳ ಬೆಳವಣಿಗೆಗೆ, ಕೃಷಿಗೆ, ನೀರಾವರಿಗೆ, ಸಾಮಾಜಿಕ ನ್ಯಾಯಕ್ಕೆ, ಮೀಸಲಾತಿಗೆ, ಎಲ್ರಿಗೂ ಅವಕಾಶಗಳು ಸಿಕ್ಕಬೇಕು ಅಂತೇಳಿ ಮಾಡದಂಥವ್ರು, ಎಲ್ರಿಗೂ ಶಿಕ್ಷಣ ಸಿಕ್ಕಬೇಕು ಅಂತೇಳಿ ಮಾಡದಂಥವ್ರು, ಶಿಕ್ಷಣಕ್ಕೆ ಒತ್ತು ಕೊಟ್ಟವರು. ಮೈಸೂರು ವಿಶ್ವವಿದ್ಯಾನಿಲಯ ಅವ್ರ ಕಾಲದಲ್ಲಿ ಆದದ್ದು. ನೀವು ಆಮೇಲೆ ಬಂದ್ರಿ ನೀವು. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಸ್ವಲ್ಪ ಕಾರಣ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಮುಂಬೈ ಕರ್ನಾಟಕದಿಂದ ಬಂದರು, ಹೈದರಾಬಾದ್ ಕರ್ನಾಟಕದಿಂದ ಬಂದರು, ತಮಿಳುನಾಡಿನಿಂದ ಬಂದರು, ಕೊಡಗು ಬೇರೆ ರಾಜ್ಯ ಆಗಿತ್ತು, ಅವ್ರು ಬಂದರು. ಇವೆಲ್ಲ ಕಾರಣಗಳಿಂದ ತಾರತಮ್ಯಗಳು ಇದ್ದೇ ಇರ್ತವೆ ಅಭಿವೃದ್ಧಿನಲ್ಲಿ. ನಾನು ಯಾವ ಸರ್ಕಾರನೂ ಕೂಡ ದೂಷಣೆ ಮಾಡಕ್ಕೆ ಹೋಗಲ್ಲ. ಎಲ್ಲ ಸರ್ಕಾರಗಳು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಪ್ರಯತ್ನ ಅಂತೂ ಮಾಡಿದವೆ. ಈಗ ಈ ಡ್ಯಾಮ್ಗಳೆಲ್ಲ ಆದವು, ಮಲಪ್ರಭಾ, ಘಟಪ್ರಭಾ, ಹೇಮಾವತಿ, ಆಲ್ಮಟ್ಟಿ, ಇವೆಲ್ಲ ಡ್ಯಾಮ್ಗಳು ಮಿಸ್ಟರ್ ಅಶೋಕ್ ಯಾವ ಕಾಲದಲ್ಲಿ ಆದ್ದು? ಬಿಜೆಪಿ ಕಾಲದಲ್ಲ, ಕಾಂಗ್ರೆಸ್ ಕಾಲದಲ್ಲಿ ಆದದ್ದು. ಇವೆಲ್ಲ 50 ವರ್ಷದ ಕೊಡುಗೆ ಏನು ಅಂತಂದ್ರೆ ಇವೆ ಕೊಡುಗೆಗಳು. ಅಲ್ಲ, ನನ್ನ ಹೆಸರು ಹೇಳ್ತೀರಾ? ನಾನು ಎದ್ ನಿಂತರ ಇಲ್ಲ, ಬೇಡ ಹೆಸರು ಹೇಳ್ಬೇಡ. ನಿನ್ನ ಹೆಸರು ಹೇಳೋದು ಬೇಡವಾ? ಏನಪ್ಪ ಸ್ನೇಹಿತ ಅಂತ ಹೇಳ್ತೀವಪ್ಪ, ಬೇಡ ಅಂದ್ರೆ ಬೇಡ. ಅಲ್ಲ, ಈಗ 45 ನಿಮಿಷ ಆಯ್ತು, ಎಲ್ಲ ಊರೆಲ್ಲ ಸುತ್ತಾಕ್ಸ್ತಾ ಇದ್ದೀರಾ. ಅಲ್ಲಿಂದ ಶುರು ಮಾಡಿದ್ರಿ, ಮೈಸೂರಿಂದ ಶುರು ಮಾಡಿ ಇಲ್ಲಿಗೆ ಬಂದು ಈಗ ಚರ್ಚೆ ನಡೀತಾ ಇರೋದೇನು? ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ, ಅದನ್ನ ಹೆಂಗ್ ಸರಿಪಡಿಸಬಹುದು ಅನ್ನೋದು. ನೀವು ಹಳೆ ಮೈಸೂರು ಅದಾಯ್ತು ಇದಾಯ್ತು ಅಂದ್ರೆ, ಅವ್ರ ಪಾಪ ಹಳೆ ಮೈಸೂರಿಗೆ ನಮ್ಮ ಗೌಡ್ರಿಗೆ ಮಾತಾಡಕ್ಕೆ ಕೊಡ್ಲಿಲ್ಲ ಅವ್ರು ಯಾರು. ಅವರು ಬಂದಿರೋ ಅಂಥದ್ದು ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ. ಕೃಷ್ಣಗೆ ಏನು ಅನ್ಯಾಯ ಆಗಿದೆ? ತಾವೇ ಹೇಳಿದ್ದೀರಾ, ಕೃಷ್ಣಗೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀನಿ, 5 ವರ್ಷದಲ್ಲಿ 50,000 ಕೋಟಿ ಕೊಡ್ತೀನಿ. ಕೊಡ್ಲೇ ಇಲ್ಲ. ಕೃಷ್ಣ ಕಣ್ಣೀರು ಅಂದ್ರೆ ಕೃಷ್ಣ ಕಣ್ಣೀರು ಒರೆಸ್ತಾವ್ರೆ ಹೊರತು 10,000 ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ. ನೀರಾವರಿ ಯೋಜನೆಗಳಿಗೆ ಇಲ್ಲಿ ಅಧ್ಯಕ್ಷರಿದ್ದಾರೆ, ನಾನು ಇವರು ಕೊಟ್ಟಿಲ್ಲ. ನಮ್ಮ ಪಕ್ಷದ ಎಲ್ಲ ಲೀಡರ್ಗಳು, ಕಾರ್ಯಕರ್ತರೆಲ್ಲ ಸೇರಿ ಪಾದಯಾತ್ರೆ ಮಾಡಿದ್ರು.
ಹೊಸಪೇಟೆಯಿಂದ ರೇಡಿಯೋ ಚರ್ಚೆ ಬೇಡ. ಕೂಡಲ ಸಂಗಮದವರೆಗೆ ಪಾದಯಾತ್ರೆ ಮಾಡೋದು. ಉತ್ತರ ಕೊಡ್ತಾರೆ. ಪಾದಯಾತ್ರೆ ಆದಂತ ಕೊನೆ ದಿನ ನಾನು ಭಾಷಣ ಮಾಡಿದ್ದೀನಿ. ಒಂದೇ ನಿಮಿಷ ನಿಮ್ಮ ಬೇರೆ ಯಾರು ನೋಡಿ, ನೀವು- ನೀವು 10,000 ಆಯ್ತು, ಎಲ್ಲರಿಗೂ ಗೊತ್ತಿದೆ, ನೀವು ಎಷ್ಟು ಯಾರು ಒಪ್ತಾರೆ ನಿಮ್ಗಾಗೆ ಅದನ್ನು. ಹೇಳ್ತಾ ಇದ್ದೀನಿ. ನೀವು 10,000 ಅಲ್ಲ 20,000 ಕೋಟಿ ಕೊಟ್ಟರು ಖರ್ಚು ಮಾಡಕ್ಕಾಗಲ್ಲ. ಬಿಕಾಸ್ ನೋಟಿಫಿಕೇಶನ್ ಮಾಡಿ ಗವರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಶನ್ ಮಾಡಿಲ್ಲ. ಕೃಷ್ಣಾ ವಾಟರ್ನ ಖರ್ಚೆಲ್ಲಿಂದ ಮಾಡ್ತಾರೆ? ಇವನ್ ಟುಡೇ ನೋಟಿಫಿಕೇಶನ್, ಗೆಜೆಟ್ ನೋಟಿಫಿಕೇಶನ್ ಆಗಲಿಲ್ಲ. ನಮ್ಮ ನೀರಿನ ಹಂಚಿಕೆ ಇದ್ದು ಮೋದಿ ಅವ್ರಿಗೆ ಒತ್ತಾಯ ಮಾಡಿ 10,000 20,000 ಖರ್ಚು ಮಾಡ್ತಾರೆ. ಯು ಆರ್ ಕರೆಕ್ಟ್.